ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸ ಮಹಾತ್ಮೆಯ ಮೂರನೆಯ ಕಥೆ, ಕೌಶಿಕನ ಕಥೆ. ಕೌಶಿಕ ಎಂಬ ಮಹಾ ತಪಸ್ವಿಯಾದ ಬ್ರಾಹ್ಮಣ, ಮಹಾವಿಷ್ಣು ಭಕ್ತ, ವೇದಧರ್ಮ ಪಾರಾಯಣ. ಅವನಿಗೊಬ್ಬ ಮಗ, ಹೆಸರು ಮೈತ್ರೇಯ. ಅವನದು ತಂದೆಗೆ ವಿರುದ್ಧವಾದ ಸ್ವಭಾವ. ಮಹಾಕಾಮುಕ, ಸಜ್ಜನ ದ್ವೇಷಿ, ಪರಮನೀಚ, ಶಿವ ವಿಷ್ಣು ಮೊದಲಾದ ದೇವತೆಗಳ ನಿಂದಕ, ಕ್ರೂರಚಾರಿ, ಭಯಂಕರ ಪ್ರಾಣಿ ಹಿಂಸಕ, ಮದ್ಯಪಾನದ ದಾಸ. ಅವನು ಒಮ್ಮೆ ಕಾಡಿಗೆಂದು ತೆರಳುತ್ತಾ ಸೌರಾಷ್ಟ್ರ ನಗರವನ್ನು ಸೇರಿದ. ಅಲ್ಲಿ ಬ್ರಹ್ಮಹತ್ಯೆಯನ್ನು ಮಾಡಿದ. ಜನಗಳನ್ನು ದರೋಡೆ ಮಾಡಿ ಅಪಾರ ಧನವನ್ನು ಸಂಗ್ರಹಿಸಿದ. ಕೊನೆಗೂ ಜನರೆಲ್ಲ ಸೇರಿ ಅವನನ್ನು ಕೊಂದು ಹಾಕಿದರು. ಮೈತ್ರೇಯನನ್ನು ಅವನ ಸಂಗಡಿಗರೊಂದಿಗೆ ಯಮದೂತರು ಎಳೆದೊಯ್ದರು. ಯಮನ ಆಜ್ಞೆಯಂತೆ 10,000 ವರ್ಷಗಳ ಕಾಲ ಕ್ರಿಮಿಕುಂಡದಲ್ಲಿ ಹಾಕಿದರು. ಅದನ್ನು ನೋಡಿ ನಾರದರು ಅವನ ತಂದೆ ಕೌಶಿಕರ ಬಳಿಗೆ ಹೋಗಿ ಹೇಳಿದರು, ನಿನ್ನ ವಂಶದಲ್ಲಿ ಬ್ರಹ್ಮ ಹತ್ಯಾದಿಗಳು ನಡೆದಿವೆ. ನಿನ್ನ ಪುತ್ರ ಮಹಾನರಕಗಳಲ್ಲಿ ಬಿದ್ದಿರುವನು ಎಂದು ತಿಳಿಸಿ ಅವನ ಪ್ರಾರ್ಥನೆಯಂತೆ ಅದರ ಪರಿಹಾರದ ಉಪಾಯವನ್ನಾಗಿ ಅಧಿಕ ಮಾಸದ ವ್ರತವನ್ನು ಉಪದೇಶಿಸಿದರು. ನಾರದರ ಮಾತನ್ನು ಕೇಳಿ ಕೌಶಿಕ ಬ್ರಾಹ್ಮಣ ವಿದ್ಯುಕ್ತನಾಗಿ ಪುರುಷೋತ್ತಮ ವ್ರತವನ್ನು ಆಚರಿಸಿದರು. ಅದರ ಪುಣ್ಯವನ್ನು ತನ್ನ ಮಹಾಪಾಪಿಯಾದ ಪುತ್ರನ ಉದ್ಧಾರಕ್ಕಾಗಿ ಧಾರೆ ಎರೆದರು. ಅದರ ಪ್ರಭಾವದಿಂದಾಗಿ ಮೈತ್ರೇಯ ಸಕಲ ಪಾಪಗಳಿಂದ ಮುಕ್ತಿ ಕಂಡು ಸದ್ಗತಿಯನ್ನು ಹೊಂದಿದ್ದ. ಇದರಿಂದ ಅಧಿಕ ಮಾಸ ತನಗೆ, ತನ್ನ ಪಿತೃಗಳಿಗೆ ಹಾಗೂ ಮುಂದಿನ ಪುತ್ರ ಪೌತ್ರಾದಿ ಸಂತತಿಗೆ ಸಹ ಕಲ್ಯಾಣಕರವಾದ ಅಪೂರ್ವ ವ್ರತ ಎಂದು ಸಿದ್ಧವಾಗುವುದು. ಇಲ್ಲಿಗೆ ಮೂರನೆಯ ಕಥೆಯಾದ ಕೌಶಿಕನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಈ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ. ಈ ಕಥೆಯನ್ನು ಕೇಳಿದವರಿಗೂ, ಓದಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.